ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಏನಂತ ಹೇಳಿದ್ರೆ, ಬೆಳಗ್ಗೆನೇ ನಾವು ಎಂಟಿ ಸ್ಟಮಕ್ಕಲ್ಲಿ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ತಾರೆ. ದಟ್ ಟು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಹೆಲ್ತ್ಗೆ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನಾನು ವೀಕ್ಲಿ 2 ಟೈಮ್ಸ್ ಆ ಥರ ಕುಡಿತಾ ಇರ್ತೀನಿ. ಸೊ ಸಮ್ಟೈಮ್ಸ್ ಅಲ್ಲೇ ಹೋಗಿ ಕುಡಿತೀನಿ, ಸಮ್ಟೈಮ್ಸ್ ಮನೆಗೆ ತರಿಸ್ಕೊಂಡು ಕುಡಿತೀನಿ. ಬೇಸಿಗೆ ಕಾಲ ಇದ್ದಾಗ ವೀಕ್ಲಿ 3 ಆರ್ 4 ಟೈಮ್ಸ್ ಕುಡಿತಾ ಇದ್ದೆ. ಸೊ ಈಗ ಬೇಸಿಗೆ ಕಾಲ ಮುಗಿದು ಮಳೆಗಾಲ ಬಂದಿರೋದಕ್ಕೆ ವೀಕ್ಲಿ 2 ಟೈಮ್ಸ್ ಕುಡಿತೀನಿ. ಯಾಕಂದರೆ ಬಾಡಿ ಹೈಡ್ರೇಟ್ ಆಗಿರಬೇಕಲ್ವ. ಸೊ ಅದಕ್ಕೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಹೈಡ್ರೇಟ್ ಆಗಿರಬೇಕು. ಸೊ ಡಿಹೈಡ್ರೇಟ್ ಆಗಬಾರ್ದು. ಸೊ ಹಂಗಾಗಿ ನಾನು ಲಿಕ್ವಿಡ್ ಐಟಮ್ಸ್ನ ತುಂಬ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ತಾ ಇರ್ತೀನಿ. ವಾಟರ್ ಆದರೂ ಆಗಿರ್ಬೋದು, ಇಲ್ಲ ಜ್ಯೂಸಸ್ ಆಗಿರ್ಬೋದು, ಇಲ್ಲ ಈ ಥರ ಎಳ್ನೀರು ಕುಡಿಯೋದಾಗಿರ್ಬೋದು. ಇದೆಲ್ಲ ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಹಾಗಾಗಿ ನಾನು ಕುಡಿತಾ ಇರ್ತೀನಿ. ನೋಡಿ, ರಾಗಿ ದೋಸೆ ಮಾಡೋಕ್ಕಂತ ಹೇಳ್ಬಿಟ್ಟು ನಾನು ಆಯಿಲು ಆಲ್ರೆಡಿ ಹೆಂಚು ಮೇಲೆ ಹಾಕಿ ಸ್ವಲ್ಪ ಹೊತ್ತಿಟ್ಟಿದ್ದೀನಿ. ಯಾಕಂದರೆ ಅದು ಐರನ್ ಅಲ್ವಾ, ಒಂದೊಂದು ಸರಿ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಮತ್ತು ರಾಗಿ ದೋಸೆಗೆ ನಾನು ಹಿಟ್ಟು ಕಲಸಿಟ್ಟಿದ್ದೀನಿ. ಈ ಹಿಟ್ಟಲ್ಲಿ ನಾನು ರಾಗಿ ಹಿಟ್ಟು ಮತ್ತು ಸ್ವಲ್ಪ ರವೆ ಹಾಕಿದ್ದೀನಿ. ಹಾಗೆಯೇ ಅಕ್ಕಿ ಹಿಟ್ಟು, ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ನೋಡಿ, ತಿಕ್ನೆಸ್ ಈ ಥರ ಇರಬೇಕು. ಸೊ ಜಾಸ್ತಿ ನೀರಾದ್ರೂ ಅದು ಸರಿಯಾಗಿ ಬರೋಲ್ಲ. ಸೊ ಹಾಗಾಗಿ ಈ ಥರ ಮಾಡಿದ್ದೀನಿ. ಆ್ಯಂಡ್ ಈಗ ಮಾರ್ನಿಂಗು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ತಿನ್ನೋಕ್ಕಂತ ಹೇಳಿಬಿಟ್ಟು ನಾನು ಇದು ಕಡಲೆನ ನೆನೆಸಿಟ್ಟಿದ್ದೆ ನೈಟು. ಸೊ ಅದು ಈಗ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಇದು ಕಡಲೆಯಲ್ಲಿ ನಾವು ಯಾವುದೇ ಕಾಳಲ್ಲಿ ಆದ್ರೂ ಪ್ರೋಟೀನ್ ಜಾಸ್ತಿ ನೋಡ್ಬೋದು. ಸೊ ಹಾಗಾಗಿ ಪ್ರೋಟೀನ್ ತುಂಬ ಹೆಲ್ತ್ಗೆ, ಬಾಡಿಗೆ ಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಡೈಲಿ ಯಾವುದೋ ಒಂದು ಕಾಳು ಒಂದೊಂದು ಸ್ವಲ್ಪ ತಿಂತಾ ಇರ್ತೀನಿ. ಹಾಗೆಯೇ ಮೊಸರು ಕೂಡ ಈ ಟೈಮಲ್ಲಿ ನಮಗೆ ತುಂಬ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನೈಟು ನಾನು ಕಾಯಿಸಿಟ್ಟಿದ್ದೆ ಹಾಲು, ಅದಕ್ಕೆ ಹೆಪ್ಪಾಕಿಟ್ಟಿದ್ದೆ. ಈಗ ಮೊಸರು ಆಗಿದೆ. ಆ್ಯಂಡ್ ಟೊಮೊಟೊ ಚಟ್ನಿಗೆ ನಾನೆಲ್ಲನೂ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಈ ಟೊಮೊಟೊ ಚಟ್ನಿಗೆ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಸೊ ಈ ಟೊಮೊಟೊ ಚಟ್ನಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಮತ್ತು ಜೀರಿಗೆ, ಮೆಣಸಿನ್ಕಾಯಿ, ಕಲ್ಲರ್ಗೋಸ್ಕರ 1-2 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಉಳಿದಿದ್ದು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಆನಂತರ ಜೀರಿಗೆ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಈಗ ಫ್ರೈ ಮಾಡ್ಕೋಬೇಕು. ಅಂದರೆ ಫ್ರೈ ಮಾಡ್ಕೋಬೇಕು ಮೀನ್ಸ್ ಒಗ್ಗರಣೆಗೆ ಹಾಕ್ಕೋಬೇಕು. ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ. ಸೊ ಹಾಗಾಗಿ ಈಗ ದೋಸೆ ಹಾಕಬೇಕು. ಸೊ ದೋಸೆನ ಇದು ಸ್ವಲ್ಪ ಮಂದಕ್ಕೇ ಹಾಕ್ಕೋಬೇಕು. ಮಂದಕ್ಕೇ ಹಾಕ್ಕೊಂಡು ಇದು ಮಾಡ್ಕೋಬೇಕು. ಯಾಕಂತಂದರೆ ಇದು ನಾನು ನೈಟೇ ಏನು ನೆನೆಸಿಟ್ಟು ಆ ಥರ ಏನು ಮಾಡಿಲ್ಲ. ಸೊ ಮಾರ್ನಿಂಗ್ ಎದ್ದೇನೆ ಮಾಡಿರೋದು, ನೆನೆಸಿ ಹಿಟ್ಟಿಂದ ಕಲಸಿಟ್ಟಿದ್ದು. ಸೊ ಹಾಗಾಗಿ ಇದು ಮಾಡ್ಕೋಬೇಕು. ಆ್ಯಂಡ್ ಈ ಕಡೆ ಚಟ್ನಿ ಒಗ್ಗರಣೆಗೆ ಹಾಕಿ ಸೊ ಕಾಯಿಗೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಮತ್ತು ದೋಸೆಗೆ ಕಾಂಬಿನೇಷನ್ನು. ನಾನು ದೋಸೆ ಮಾಡೋಕ್ಕೆ ಐರನ್ದು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಪ್ಯಾನು ಅಂತ ಹೇಳಿದ್ರೆ, ನಾನು ನಾನ್ ಸ್ಟಿಕ್ಕೆಲ್ಲ ಯೂಸ್ ಮಾಡಿದ್ದೀನಿ. ಅದು ಸ್ವಲ್ಪ ದಿನ, ಒಂದು 6 ಮಂತ್ 1 ಇಯರ್ ಅಷ್ಟೇ ಬರುತ್ತೆ. ಆಮೇಲೆ ಅದು ನಾನ್ ಸ್ಟಿಕ್ದೆಲ್ಲ ಅದು ಕೋಟಿಂಗ್ ಹೋಗಿದ ತಕ್ಷಣ ಮತ್ತೆ ದೋಸೆನೇ ಎದ್ದೇಳಲ್ಲ. ಸೊ ಹಾಗಾಗಿ ಈ ಸರಿ ನಾನು ಶಾಪ್ಗೆ ಹೋದಾಗ ನನಗೆ ನಾನ್ ಸ್ಟಿಕ್ ಎಲ್ಲ ಬೇಡ, ಐರನ್ ಕೊಡಿ ಅಂತ ಹೇಳಿಬಿಟ್ಟು ಐರನ್ ಕಡಾಯಿ ಇಸ್ಕೊಂಬಂದೆ. ಇದರಲ್ಲೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನಾವು ತಗೊಂಡು ಬಂದಿದ್ದ ತಕ್ಷಣ ಸ್ವಲ್ಪ ಚೆನ್ನಾಗಿ ಉಜ್ಜಿಬಿಟ್ಟು ಎಣ್ಣೆ ಹಾಕಿ ನೆನೆಸೋಕ್ಕಿಟ್ಬಿಡಬೇಕು. ಆನಂತರ ನಾವು ದೋಸೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಾನಿದು ತಗೊಂಡು ಇನ್ನೇನು ಸುಮಾರು 6 ತಿಂಗಳಾಗ್ತಾಯಿದೆ. ಆದ್ರೂ ಏನೂ ಆಗಿಲ್ಲ, ಹೊಸದಾಗೇ ಇದೆ. ಆ್ಯಂಡ್ ದೋಸೆ ಕೂಡ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ನಾವು ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಬಿಟ್ರೆ ಅಂತೂ ಅದು ತುಂಬ ಚೆನ್ನಾಗಿ ನೆಂದಿರುತ್ತೆ. ಆ್ಯಂಡ್ ಇಲ್ಲಿ ನಾನು ದೋಸೆ ಎಲ್ಲ ಮಾಡ್ತಾಯಿದ್ದೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ. ನಮ್ಮ ಹಸ್ಬೆಂಡು ಪೂಜೆ ಎಲ್ಲ ಮಾಡಿ, ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಇನ್ನು ಬ್ರೇಕ್ಫಾಸ್ಟ್ ತಿನ್ನೋಕ್ಕಂತ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಕೇಳಿದೆ ಟೇಸ್ಟ್ ಎಲ್ಲ ಹೇಗಿದೆ, ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು. ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಸ್ವಲ್ಪ ಔಟ್ಸೈಡ್ ಹೋಗೋಂಗಿತ್ತು. ಅದಕ್ಕೆ ಮಧ್ಯಾಹ್ನಕ್ಕೂ ಸ್ವಲ್ಪ ಏನಾದರೂ ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಟೊಮೊಟೊ ರೈಸ್ ಮಾಡಿ, ಹಾಗೆಯೇ ಸೈಡ್ಗೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ.
ಔಟ್ಸೈಡು ಸ್ವಲ್ಪ ನಂದು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು, ಇನ್ನು ನಾವು ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೋ ಹೇಳೋಕ್ಕೆ ಬರಲ್ಲ. ಔಟ್ಸೈಡ್ ಹೋದರೆ ತುಂಬ ಲೇಟ್ ಆಗ್ಬೋದು, ಇಲ್ಲ ಸಂಹವ್ ಬೇಗನೂ ಬರ್ಬೋದು ಅಂತ ಹೇಳಿ ಮಾರ್ನಿಂಗ್ ಅಂದರೆ ಒಂದು 11:30 ಆ ಥರ ಆಗಿತ್ತು. ಸೊ ಮಾಡಿಟ್ಬಿಟ್ಟು ಹೋಗಿಬಿಡೋಣ ಅಂತ ಹೇಳಿ ಮಾಡಿದೆ. ಹಾಗೆಯೇ ಇಲ್ಲಿ ಬಜ್ಜಿ ಮಾಡೋಕ್ಕೆ ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಕಲಸೋವಾಗಲೇ ನಾನು ಈ ಕಡೆ ಸ್ಟವ್ ಮೇಲೆ ಬಂದು ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಸೊ ಅದರಿಂದ ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನೋಡಿ, ಈ ರೀತಿ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ ನಾವು ಹಿಟ್ಟು. ಯಾಕಂತಂದರೆ ತುಂಬ ನೀರಾದರೆ ಅದು ಬಜ್ಜಿಗೆ ಹಿಡಿಯಲ್ಲ. ಸೊ ಈ ಥರ ಕಲಿಸ್ಕೊಂಡು ಮಾಡ್ಕೋಬೇಕು. ಆ್ಯಂಡ್ ಕ್ಲಿಪ್ಪು ಆ್ಯಡ್ ಮಾಡೋಕ್ಕೆ ಅದು ಮಿಸ್ ಆಗಿದೆ. ಸೊ ಇದು ಫೈನಲ್ ಆಗಿ ಬಂತು. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.